ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನಲ್ಲಿ MGRನ್ನೇ ಮೀರಿಸಿ ಗೆದ್ದು ಬೀಗಿದ TVK ವಿಜಯ್. ಏನಿದು ರಾಜಕೀಯ ಭೂಕಂಪ? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಚುನಾವಣೆಯ ಫಲಿತಾಂಶ ಘೋಷಣೆ ಆಗುವಂಥ ಹಂತದಲ್ಲಿ 8 ಗಂಟೆಯಿಂದ ಅಥವಾ 9 ಗಂಟೆಯಿಂದ ಅಥವಾ 9:30 10 ಗಂಟೆಗೆ ಒಂದು ರಾಜಕೀಯ ಭೂಕಂಪ ಆಗುತ್ತದೆ. ಏನಂದರೆ 10 ಸೀಟಲ್ಲಿ TVK ಮುನ್ನಡೆ, 20 ಸೀಟಲ್ಲಿ TVK ಮುನ್ನಡೆ, 30ರಲ್ಲಿ ಮುನ್ನಡೆ, 40ರಲ್ಲಿ ಮುನ್ನಡೆ, 50 ಅಂದಾಗಿ ಇಲ್ಲೋ ಒಂದು ಕಡೆ ಇದು ರಾಜಕೀಯ ಭೂಕಂಪನದ ಸುದ್ದಿಯ ಅಥವಾ ಮುನ್ಸೂಚನೆ ಅನ್ನುವಂಥ ಒಂದು ಲೆಕ್ಕಾಚಾರ ಸ್ಟಾರ್ಟ್ ಆಗುತ್ತೆ. ಇನ್ನೇನು 10 ಗಂಟೆ ಆಗುವ ಹೊತ್ತಿಗೆ ಆ ಮುನ್ನಡೆ 70, 80, 90, 100 ಆಗುತ್ತೆ. ಅಷ್ಟಕ್ಕೆ ದ್ರಾವಿಡ ಪಕ್ಷಗಳಾದಂಥ ಇನ್ನೆರಡು ದ್ರಾವಿಡ ಪಕ್ಷಗಳಾದಂಥ ಅಧಿಕಾರದಲ್ಲಿರುವಂಥ DMK ಹೆಡೆಡ್ ಬೈ ಸ್ಟಾಲಿನ್ ಪಕ್ಷ, ಜೊತೆಗೆ ಅವರ ವಿರೋಧಿಯಾಗಿರುವಂಥ AIDMK, ಎರಡೂ ಪಕ್ಷಗಳು ಈ TVK ವಿಜಯವರ ಅಬ್ಬರದ ಮುಂದೆ ಮಕಾಡೆ ಮಲ್ಗತ್ತೆ. ನಾವು ಹೇಗಿರುತ್ತೆ ಅಂದರೆ, ಈ ವರ್ಲ್ಡ್ ಕಪ್ಪಲ್ಲಿ ಫೈನಲ್ನಲ್ಲಿ 1 ಓವರ್ಗೆ 20 ರನ್ ಬೇಕಾಗತ್ತೆ. ಮತ್ತೊಂದು ಕಡೆ ಸ್ಟ್ರೈಕಲ್ಲಿ ಬೇರೆ ಆಟಗಾರನಲ್ಲದ ಒಬ್ಬ ಬೌಲರ್ ಬ್ಯಾಟಿಂಗ್ ಮಾಡ್ತಾ ಇರ್ತಾನೆ. ಏನಾಗುತ್ತೆ 3 6 ಹೊಡಿಬೋದೇನೋ ಅಂತ ಲೆಕ್ಕಾಚಾರ ಇರುತ್ತಲ್ಲ. ಹಾಗೆ ಪ್ರತಿಯೊಬ್ಬ ವೀಕ್ಷಕರು, ಪ್ರತಿಯೊಬ್ಬ ತಮಿಳಿನ ಹೊರತಾಗಿ ಇಡೀ ದೇಶದಲ್ಲಿರುವಂಥ, ಅದರಲ್ಲೂ ಸೌತ್ ಇಂಡಿಯಾದಲ್ಲಿರುವಂಥ ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ವೀಕ್ಷಕರು ಕೂಡ ತುದಿಗಾಲ ಮೇಲೆ ನಿಂತು ಮೊಬೈಲ್ ಅಥವಾ TVಯ ಮುಂದೆ ನಿಂತಿದ್ರು. ವಿಜಯ್ CM ಆಗ್ಬೋದಾ, ವಿಜಯ್ 100 ಗಡಿ ಕ್ರಾಸ್ ಆಯ್ತಾ, ಯಾವ ಸಮೀಕ್ಷೆ ಎಷ್ಟು ಸುಳ್ಳು ಹೇಳಿದ್ವು, ಎಲ್ಲವೂ ಕೂಡ ಚರ್ಚೆ ಮೇಲೆ ಚರ್ಚೆ ಆಗ್ತಾಯಿತ್ತು. ಕೊನೆಗೆ TVK ಪಕ್ಷ 108 ಕ್ಷೇತ್ರಗಳಲ್ಲಿ ಗೆದ್ದು ಬೀಗತ್ತೆ. ಅಧಿಕಾರದಲ್ಲಿದ್ದಂಥ ಸ್ಟಾಲಿನ್ ಕೂಡ ಸೋಲ್ತಾರೆ. ಅವರ ಪಕ್ಷ 59 ಸೀಟನ್ನು ಗೆದ್ದರೆ AIDMK ಪಕ್ಷ 47 ಸೀಟನ್ನು ಗೆಲ್ಲುತ್ತೆ. ಕಾಂಗ್ರೆಸ್ 5 ಸೀಟನ್ನು ಗೆಲ್ಲುತ್ತೆ. PMK 4 ಸೀಟ್ ಗೆಲ್ಲುತ್ತೆ. IML 2, CPI 2, VCK 2, CPIM 2, BJP ಇಡೀ ದೇಶವನ್ನೇ ಗೆದ್ದಂತೆ BJP ಕೇವಲ 1 ಸೀಟನ್ನು ಗೆಲ್ಲುತ್ತೆ. DMDK 1, AMMK 1 ಸೀಟನ್ನು ಗೆಲ್ಲುತ್ತೆ. ಅಷ್ಟರ ಮಟ್ಟಿಗೆ ಇದೀಗ ಇಡೀ ದೇಶದಲ್ಲಿ ಯಾವ ಹಂತದಲ್ಲಿ BJP ತೃಣಮೂಲ ಕಾಂಗ್ರೆಸ್ಸನ್ನು ಮಕಾಡೆ ಮಲಗಿಸಿ ಸುದ್ದಿ ಮಾಡುವ ಹಂತದಲ್ಲಿತ್ತಲ್ಲ, ಆ ಸುದ್ದಿಯನ್ನು ಕೂಡ ಧೂಳಿಪಟ ಮಾಡಿದ್ದು TVK ಪಕ್ಷದ ವಿಜಯ್ ಅವರ ಒಂದು ಪಕ್ಷದ ರಾಜಕೀಯ ಭೂಕಂಪ. ಅದಾದ ನಂತರ ತುಂಬ ಜನ ಹೇಳ್ತಾ ಇದ್ರು, ಇಲ್ಲ MGR ಜೊತೆಗೆ ಇದು 2.2 MGR ಅಧಿಕಾರ ಆಗುತ್ತೆ. MGR ಅವರು ಕೂಡ ಗೆದ್ದಿದ್ರು ತಮಿಳುನಾಡಿನಲ್ಲಿ. ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದು MGR ಕೂಡ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅದರ ಮುಂದುವರಿದ ಭಾಗವಾಗಿ ವಿಜಯ್ ಕೂಡ ಇದೀಗ ಗೆಲ್ತಾ ಇದ್ದಾರೆ, CM ಆಗ್ತಾರೆ ಅನ್ನುವಂಥ 2.2 ಲೆಕ್ಕಾಚಾರ ಕೂಡ ಇತ್ತು. ಆದರೆ ನಾನು ನೋಡಿದ ಪ್ರಕಾರ MGR ಅವರ ಅಧಿಕಾರ ಮತ್ತು ರಾಜಕೀಯ ತಂತ್ರ ಮತ್ತು ಅವರು ತೆಗೆದುಕೊಂಡಂಥ ಅವಧಿಯೇ ಬೇರೆ, TVK ವಿಜಯ್ ಜೋಸೆಫ್ ಅವರು ತೆಗೆದುಕೊಂಡಂಥ ರೀತಿ ಮತ್ತು ಅವರ ಒಂದು ಪ್ರಚಾರ ಮತ್ತು ಅವರು ತೆಗೆದುಕೊಂಡಂಥ ಸಮಯ ಬೇರೆ. ಹಾಗಾದರೆ MG ರಾಮಚಂದ್ರ ರಾವ್ ಅಂದರೆ MGR ಅವರ ಆಡಳಿತ ಅಥವಾ ಅವರ ಪಕ್ಷದ ಅವರ ಪೊಲಿಟಿಕಲ್ ಕರಿಯರ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ದರೆ, MGR ಅವರು ಬೇರೆ ಪಕ್ಷದಿಂದ ಬಂದವರು. ಅವರು ಸ್ವಂತ ಪಕ್ಷ ಕಟ್ಟುವ ಮೊದಲು ಅವರು ಬೇರೆ ಪಕ್ಷದಲ್ಲಿ ತಮ್ಮ ಪೊಲಿಟಿಕಲ್ ಕರಿಯರನ್ನು ಸ್ಟಾರ್ಟ್ ಮಾಡಿದವರು. ಅಲ್ಲಿ ಒಂದು 20 ವರ್ಷ ಇದ್ದರು. ಅದಾದ ನಂತರ ಆ ಪಕ್ಷದಿಂದ ಹೊರಬಂದು ಬೇರೆ ಪಕ್ಷದಂತ ಕಟ್ಟಿದ ಅನುಭವ MGR ಅವರಿಗಿತ್ತು. ಟೋಟಲಿ CM ಆಗುವ ಮೊದಲು ಅವರು 30 ವರ್ಷ ಕಾರ್ಯಕರ್ತರ ಜೊತೆ ಒಡನಾಟ ಹೊಂದಿದ್ರು, ಕಾರ್ಯಕರ್ತರ ಜೊತೆ ಬೆರೆತಿದ್ರು, ಕಾರ್ಯಕರ್ತರ ಜೊತೆ ತಮ್ಮ ಒಂದು ನಂಟನ್ನು ಹೊಂದಿದ್ರು. ನೋಡಿ, MGR ಅವರು 1953ರಲ್ಲಿ DMK ಪಕ್ಷವನ್ನು ಜಾಯಿನ್ ಆಗ್ತಾರೆ. ಈಗ DMK ಇದೆಯಲ್ಲ, ಸ್ಟಾಲಿನ್ ಅವರ DMK ಇದೆಯಲ್ಲ, ಕರುಣಾನಿಧಿ, ಸ್ಟಾಲಿನ್, ಉದಯನಿಧಿ ಎಲ್ಲ ಇದಾರಲ್ಲ, ಆ DMKಯ ಮೂಲ ಪಕ್ಷವನ್ನು 1953ರಲ್ಲಿ ಜಾಯಿನ್ ಆಗ್ತಾರೆ. ಜೊತೆಗೆ 2 ದಶಕದ ನಂತರ ಮೊಟ್ಟ ಮೊದಲ ಬಾರಿ MLA ಆಗಿ 1967ರಲ್ಲಿ ಆಯ್ಕೆ ಆಗ್ತಾರೆ. ಸರಿಸುಮಾರು 20 ವರ್ಷಗಳ ಕಾಲ ಅಲ್ಲಿ ಸವಿತಾರೆ. ಅದಾದ ನಂತರ ಏನೋ ಒಂದು ಬೇಸರ ಆಗಿ 1971 ಅಥವಾ 72ರ ಸುಮಾರಿಗೆ AIDMKಯನ್ನು ಅಂದರೆ DMK ಪಕ್ಷದಿಂದ ಹೊರಬಂದು ರೊಚ್ಚಿಗೆದ್ದು ಸರಿಯಾಗ್ತಾ ಇಲ್ಲ, ಅಲ್ಲಿ ಏನೂ ಸರಿಯಾಗ್ತಿಲ್ಲ, ಅದರ ಅಜೆಂಡಾ ಸರಿ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ಸ್ವಂತ ಪಕ್ಷವನ್ನು ಕಟ್ಟುವ ಸಲುವಾಗಿ DMKಯಿಂದ ಹೊರಬಂದು AIDMKಯನ್ನು ಕಟ್ತಾರೆ. ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದಿಂದ ಹೊರಬಂದು ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಮ್ಮನ್ನು ಕಟ್ತಾರೆ. ಜೊತೆಗೆ ಅಲ್ಲಿಂದ ಅವರ ಪೊಲಿಟಿಕಲ್ ಕರಿಯರ್ ಸ್ಟಾರ್ಟ್ ಆಗುತ್ತೆ. 72, 80, 84 ಹೀಗೆ
5-6 ಸಲ ಗೆಲ್ತಾರೆ. ಜೊತೆಗೆ 2 ಟರ್ಮ್ ಅವರು 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ. ಜೊತೆಗೆ ಅವರು 70 ವರ್ಷದ ಒಂದು ವಯೋಮಾನದಲ್ಲಿ ಅವರು ಕೂಡ ಸಾವನ್ನಪ್ತಾರೆ, ಹಾರ್ಟ್ ಅಟ್ಯಾಕ್ ಸಾವನ್ನಪ್ತಾರೆ. ಇದು MGR ಅವರ ಒಂದು ಪೊಲಿಟಿಕಲ್ ಕರಿಯರ್. MGR ಅವರು 1953ರಲ್ಲಿ DMK ಪಕ್ಷವನ್ನು ಜಾಯ್ನ್ ಆಗ್ತಾರೆ. ಅದಾದ ನಂತರ ಸುಮಾರು 14 ವರ್ಷಗಳ ನಂತರ ಅವರು ಮೊಟ್ಟ ಮೊದಲ ಬಾರಿ ಗೆಲ್ತಾರೆ. ಅದಾದ ನಂತರ 20 ವರ್ಷಗಳ ನಂತರ ಅವರು EIDMK ಪಕ್ಷವನ್ನು ಫಾರ್ಮ್ ಮಾಡಿ ಅದಾದ ನಂತರ ಆ EIDMK ಪಕ್ಷವನ್ನು ಒಂದು ಹೆಮ್ಮರವಾಗಿ ಬೆಳೆಸ್ತಾರೆ ಮತ್ತು 2 ಅವಧಿ ಅವರು CM ಆಗಿ ಕೂಡ ಮುಂದುವರಿತಾರೆ. ಇದು MGR ಅವರ ಒಂದು ಪೊಲಿಟಿಕಲ್ ಕರಿಯರ್. ಅವರಿಗೆ ಪ್ರಚಾರಕ್ಕಾಗಿ ಈಗಿನ ಥರ ಡಿಜಿಟಲ್ ಮಾಧ್ಯಮ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಮಾಧ್ಯಮ ಇರಲಿಲ್ಲ, TV ಕೂಡ ಇರಲಿಲ್ಲ. ಅವರು ನೇರವಾಗಿ ರ್ಯಾಲಿಗಳ ಮುಖಾಂತರ, ಪಾಪ್ಲೆಟ್ಗಳ ಮುಖಾಂತರ ತಮ್ಮ ಒಂದು ಪ್ರಚಾರವನ್ನು ಮಾಡ್ತಾಯಿದ್ರು. ಅವರಿಗೆ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಇತ್ತು MGR ಅವರಿಗೆ. ಇನ್ನು ಈ TVK ಪಕ್ಷದ ವಿಜಯ್ ಜೋಸಫ್ ಅವರ ವಿಷಯಕ್ಕೆ ಬಂದಾಗ, ವಿಜಯ್ ಅವರು ಕೇವಲ 2 ವರ್ಷದ ಅವಧಿಯಲ್ಲಿ ಪಕ್ಷ ಕಟ್ಟಿದ 2 ವರ್ಷದ ಅವಧಿಯಲ್ಲಿ ಇದೀಗ ಪಕ್ಷವನ್ನು ಮೊಟ್ಟ ಮೊದಲ ಬಾರಿಯ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾರೆ. ಗೆದ್ದು ಬೀಗುವುದರ ಜೊತೆಗೆ 2 ಪಕ್ಷವನ್ನು ಮಕಾಡೆ ಮಲಗಿಸ್ತಾರೆ. 40-50 ವರ್ಷ ಆಡಳಿತ ಮಾಡಿದಂಥ 2 ಪಕ್ಷವನ್ನು ಮಕಾಡೆ ಮಲಗಿಸ್ತಾರೆ. ಜೊತೆಗೆ ಸಮೀಕ್ಷೆ ಎನ್ನುವುದು, ಈ ಪೊಲಿಟಿಕಲ್ ಸಮೀಕ್ಷೆ ಎನ್ನುವುದು ಪ್ರೀ ಪೋಲ್ ಆಗಿರ್ಬೋದು, ಎಕ್ಸಿಟ್ ಪೋಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಸುಳ್ಳಿನ ಕಂತೆ ಮತ್ತು ಸ್ಪಾನ್ಸರ್ಡ್ ಎನ್ನುವಂಥ ರೀತಿಯಲ್ಲಿ ಮಕಾಡೆ ಮಲಗಿಸ್ತಾರೆ. ನಾನು ಆಕ್ಸಿಸ್ ಮೈ ಇಂಡಿಯಾದ ಒಂದು ಸರ್ವೆ ಕೂಡ ಹೇಳ್ತೇನೆ. ಈ ಇಡೀ ಎಲ್ಲ ಪೋಲ್ ಆಗಿರ್ಬೋದು, ಪಿ ಮಾರ್ಕ್ ಆಗಿರ್ಬೋದು, ಮೆಟ್ರಿಕ್ಸ್ ಆಗಿರ್ಬೋದು, ಎಲ್ಲವೂ ಕೂಡ DMK ಗೆಲ್ಲತ್ತೆ. 100ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲತ್ತೆ, 120, 130 ಗೆಲ್ಲತ್ತೆ. EIDMK ಒಂದು 60-70 ಗೆಲ್ಲತ್ತೆ. ಜೊತೆಗೆ TVK ಪಕ್ಷ ಒಂದು 20-25 ಅಷ್ಟಕ್ಕೆ ಎಲ್ಲ ಸರ್ವೆಗಳು ಕೊಟ್ಟಿದ್ದು. ಆದರೆ ಆಕ್ಸಿಸ್ ಮೈ ಇಂಡಿಯಾ ಏನೋ ವಿಭಿನ್ನ ರೀತಿಯಲ್ಲಿ TVK ಪಕ್ಷ ಒಂದು 90-120 ಗೆಲ್ಲುತ್ತೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಕೊಟ್ಟಿತ್ತು. ಈಗ ಅದೇ ದೊಡ್ಡ ಪ್ರಚಾರ ಆಗ್ತಿದೆ. ಆದರೆ ಆ ಒಂದು ಸಮೀಕ್ಷೆಯಲ್ಲೂ ಕೂಡ ಒಂದು ಅತ್ಯಂತ ದೊಡ್ಡ ಸುಳ್ಳಂದರೆ EIDMK 20 ಸೀಟನ್ನು ಗೆಲ್ಲತ್ತೆ ಅನ್ನುವಂಥ ಸಮೀಕ್ಷೆ ಕೊಟ್ಟಿತ್ತು. ಹಾಗಾಗಿ ಈ ಎಲ್ಲ ಸಮೀಕ್ಷೆಗಳು ಕೂಡ ಗೌರವ್ ಗುಪ್ತಾ ಕೊಟ್ಟಂಥ ಆಕ್ಸಿಸ್ ಮೈ ಇಂಡಿಯಾವೂ ಕೂಡ ಒಂದು ರೀತಿಯಲ್ಲಿ ಸುಳ್ಳಿನ ಸಮೀಕ್ಷೆ. ನೀವು ಟ್ರೆಂಡ್ ಪ್ರಕಾರ ಹೇಳ್ಬೋದು, ಅಥವಾ ನೀವು ಆಕ್ಸಿಸ್ ಮೈ ಇಂಡಿಯಾದ ಆಕ್ಸಿಸ್ ಮೈ ಇಂಡಿಯಾದ ಗೌರವ್ ಗುಪ್ತಾ ಅವರು ನೇರವಾಗಿ ಪ್ರಶಾಂತ್ ಕಿಶೋರ್ ಅಂದರೆ TVK ಪಕ್ಷದ ಒಂದು ಗೈಡ್ ಆಗಿರುವಂಥ ಪ್ರಶಾಂತ್ ಕಿಶೋರ್ನ ಸ್ವಲ್ಪ ಸಂಪರ್ಕ ಮಾಡಿ ಅವರ ಒಂದು ಮುನ್ಸೂಚನೆ ಅಂತ ಈ ಆಕ್ಸಿಸ್ ಮೈ ಇಂಡಿಯಾ ಈ ಸರ್ವೆನ ಕೊಟ್ಟಿರಬಹುದು. ಆದರೆ ಒಟ್ಟಾರೆಯಾಗಿ ಈ ಸಮೀಕ್ಷೆ ಅನ್ನೋದು ಒಂದು ಸುಳ್ಳಿನ ಕಂತೆ. ಅದು ಈ ಬೀಸುಗಾಳಿಗೆ ತೂರ್ಕೋಬೇಕಂದ್ರೆ ಆ ರೀತಿಯಲ್ಲಿ ಒಂದು ಸಮೀಕ್ಷೆಯನ್ನು ಕೊಟ್ಟಿರ್ತಾರೆ. ನಾನು ವಿಜಯ್ ಅವರ ವಿಷಯಕ್ಕೆ ಬಂದಾಗ, ವಿಜಯ್ ಅವರು ಫೆಬ್ರವರಿ 2ಕ್ಕೆ TVK ಪಕ್ಷವನ್ನು ಸಂಸ್ಥಾಪನೆ ಮಾಡ್ತಾರೆ ಅಥವಾ ಫಾರ್ಮ್ ಮಾಡ್ತಾರೆ. ಅವರಿಗೆ ವಿಜಲ್ ಅನ್ನುವಂಥ ಒಂದು ಸಿಟಿ ಅನ್ನುವಂಥ ಈ ಚುನಾವಣೆ ಚಿಹ್ನೆ ಕೂಡ ಸಿಗುತ್ತೆ. ಅದಾದ ನಂತರ 2026ರ ಚುನಾವಣೆಯಲ್ಲಿ 234 ಸೀಟ್ಗಳಲ್ಲೂ ಕೂಡ ಸ್ಪರ್ಧೆ ಮಾಡುತ್ತೆ. ಒಂದು ಕ್ಷೇತ್ರಗಳಲ್ಲಿ ಅವರ ಒಂದು ಅಭ್ಯರ್ಥಿ ವಜಾ ಆಗ್ತಾನೆ ಕೆಲವೊಂದು ಕಾರಣಕ್ಕಾಗಿ. ಅಲ್ಲಿ ಬಿ ಫಾರ್ಮ್ ಚುನಾವಣಾ ಒಂದು ರೂಲ್ಸ್ ಪ್ರಕಾರ. ಅದಾದ ನಂತರ 233 ಸೀಟ್ಗಳು ಕೂಡ ಸ್ಪರ್ಧೆ ಮಾಡುತ್ತೆ. ಅದಾದ ನಂತರ ಇದೀಗ 108 ಕ್ಷೇತ್ರಗಳಲ್ಲಿ ಗೆದ್ದು ಬೀಗತ್ತೆ. ಇವರ ಅವಧಿ ಕೇವಲ 2 ವರ್ಷ. ಆದರೆ ಇವರಿಗೆ ಸೋಷಿಯಲ್ ಮೀಡಿಯಾ ಇತ್ತು, ಜೊತೆಗೆ ಪ್ರಚಾರ ಇತ್ತು, ಜೊತೆಗೆ ಕಡಿಮೆ ಅವಧಿ ಇತ್ತು, ಜೊತೆಗೆ ಸಿಂಗಲ್ ಮ್ಯಾನ್ ಆಗಿ ಅವರು ಪ್ರಚಾರವನ್ನು ಮಾಡಿದರು. ಕೆಲವೊಂದು ಕಡೆ ಕಾಲು ತುಳಿತಾದ ನಂತರ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಪ್ಲಸ್ ಆಯಿತು ಮೈನಸ್ ಆಯಿತು ಅನ್ನೋದಕ್ಕಿಂತ ಅವರು ನೇರವಾಗಿ ಸ್ಟಾಲಿನ್ ಅವರನ್ನು ಟಾರ್ಗೆಟ್ ಮಾಡಿ, ಸ್ಟಾಲಿನ್ ಸರ್ ಎನ್ನುವಂಥ ಮಾತನಾಡಿ, ನೀವು ನನ್ನನ್ನು ಮುಟ್ಟಿದ್ರಿ, ಮುಂದೊಂದು ದಿನ ನೀವು ನನ್ನ ಮುಟ್ಟಿದ್ದಕ್ಕಾಗಿ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ ಸ್ಟಾಲಿನ್ ಸರ್ ಎನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಜೊತೆಗೆ ಅವರ ಅಜೆಂಡಾ ಇದೆಯಲ್ಲ ನೋಡಿ, ಅವರು ಒಂದು ಅಜೆಂಡಾ ಹೇಳಿದ್ರು, DMK ನನ್ನ ರಾಜಕೀಯ ವಿರೋಧಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ಹಾಗಾಗಿ ಅದು ನನ್ನ ರಾಜಕೀಯ ವಿರೋಧಿ. ಆದರೆ BJP ನನ್ನ ಸಿದ್ಧಾಂತದ ವಿರೋಧಿ ಅನ್ನುವಂಥ ಒಂದು ಲೈನ್ ಅಜೆಂಡಾ ಅವರಿಗೆ ಇನ್ನೂ ಕೂಡ ಮುಖ್ಯವಾಗಿತ್ತು. ಮತ್ತು ಅದು ಕೊನೆಯ ತನಕ ಅವರು DMK ಮತ್ತು EIDMK ಜೊತೆ ಮೈತ್ರಿ ಆಗುವಂಥ ಯಾವುದೇ ಒಂದು ಮಾತನಾಡದೆ ಸಿಂಗಲ್ ಆರ್ಮಿಯಾಗಿ ಹೋರಾಟ ಮಾಡಿದ್ರು, ಜೊತೆಗೆ ಗೆದ್ದು ಬೀಗಿದ್ರು. ಜೊತೆಗೆ ಅವರು ಹೇಳಿದಂಥ 2ನೇ ಮಾತು, ಸ್ಟಾಲಿನ್ ಸರ್ ನೀವು ನನ್ನ ಮುಟ್ಟಿದ್ದಕ್ಕಾಗಿ, ಅದು ಕರೂರು ಕಾಲು ತುಳಿತದ ಕೇಸ್ನಿಂದ, ಅದು ಪೊಲಿಟಿಕಲ್ ಅಜೆಂಡದಿಂದ ಹಾಗಾಯಿತು, ಸೆಕ್ಯೂರಿಟಿ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ಅದಾದ ನಂತರ ಆಡಿದ ಮಾತು, ಸ್ಟಾಲಿನ್ ಸರ್ ನನ್ನನ್ನು ಮುಟ್ಟಿದ್ದಕ್ಕಾಗಿ ನೀವು ಒಂದಿನ ತುಂಬ ಪಶ್ಚಾತ್ತಾಪ ಪಡಬೇಕಾಗಿ ಬರಬೇಕಾಗತ್ತೆ ಅನ್ನುವಂಥ 2ನೇ ಮಾತು. 3ನೇದಾಗಿ, ಕಾಡಲ್ಲಿ ತುಂಬ ಪ್ರಾಣಿಗಳಿರುತ್ತೆ, ತುಂಬ ಪ್ರಾಣಿಗಳಿದ್ರೂ ಕೂಡ ಒಂದೇ ಒಂದು ಸಿಂಹ ಇದ್ರೂ ಸಿಂಹ ಕಾಡಿನಲ್ಲಿ ಕಿಂಗ್ ಥರ ಇರುತ್ತೆ, ಕಾಡಿನ ರಾಜ ಆಗುತ್ತೆ ಅನ್ನುವಂಥ ಒಂದು ಮಾತು. ಜೊತೆಗೆ TVK ಪಕ್ಷ ಅದೊಂದು ಬುದ್ಧಿವಂತಿಕೆ ಆಟ ಅಂತ ಹೇಳ್ಬೋದು. ಯಾಕಂದರೆ
ಚುನಾವಣಾ ಚಾಣಕ್ಯ ಅಂದರೆ ಅಮಿತ್ ಶಾ ಅವ್ರನ್ನ ಬಿಟ್ಟು ಮತ್ತೊಬ್ಬ ಚುನಾವಣಾ ಚಾಣಕ್ಯ ಅಂದರೆ ಇದು ಪ್ರಶಾಂತ್ ಕಿಶೋರ್ ಅವರನ್ನ ತಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಿ ಅವರ ರಾಜಕೀಯ ಅನುಭವ ಮತ್ತು ರಾಜಕೀಯ ತಂತ್ರಗಳನ್ನ ಅಳವಡಿಸಿಕೊಂಡು ಚುನಾವಣೆಯನ್ನು ಗೆದ್ದು ಬೀಗಿದೆ. ಮುಂದೆ ಯಾರ ಜೊತೆ ಮೈತ್ರಿ ಆಗುತ್ತೆ ಅನ್ನೋದಕ್ಕಿಂತ ಒಂದೇ ಒಂದು ಆಪ್ಷನ್ ಇರುವುದು ಚಿಕ್ಕಪುಟ್ಟ CPI, INC ಅಥವಾ DMK, IML, CPI, VCK, CPIM ಅಥವಾ DMDK ಈ ಚಿಕ್ಕ ಪುಟ್ಟ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕಿಂತ ಒಂದೇ ಒಂದು ನೇರವಾದ ಆಪ್ಷನ್ AIDMK ಜೊತೆ ಮೈತ್ರಿ ಮಾಡಿಕೊಂಡು ರಾಜಕೀಯ ಎದುರಾಳಿಯಾಗಿರುವಂಥ ಸ್ಟಾಲಿನ್ ಅವರ ವಿರೋಧದ ನಡುವೆಯೂ ಅಂದರೆ ವಿರೋಧ ಪಕ್ಷವಾಗಿ ಇಟ್ಕೊಂಡು ಅಧಿಕಾರವನ್ನು TVK ಮಾಡಬಹುದು. ಯಾಕಂದರೆ ಇದು ಒಂದೇನ ಅಂದರೆ TVK ಪಕ್ಷ AIDMK ಜೊತೆ ಮೈತ್ರಿಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರ ಮಾಡೋದು ಮತ್ತು ಕೇಂದ್ರದಿಂದ ಅನುದಾನವನ್ನು ಪಡ್ಕೊಂಡು ಮೋದಿ ಸಹಾಯದಿಂದ ಅಥವಾ ಕೇಂದ್ರ ಸಹಾಯದಿಂದ ಅಧಿಕಾರ ಮಾಡಬಹುದು. ಇದು ಉಳಿದಿರುವಂಥ ಒಂದೇ ಒಂದು ಆಪ್ಷನ್. ಈ ಎಲ್ಲ ಬೆಳವಣಿಗೆಯಲ್ಲಿ MJR ಅವರು 30 ವರ್ಷ ಅವಧಿಯನ್ನು ತೆಗೆದುಕೊಂಡ್ರೆ ಈ ಕೇವಲ TVK ವಿಜಯ್ ಜೋಸೆಫ್ ಅವರು 2 ವರ್ಷದಲ್ಲಿ ತಮ್ಮ ರಾಜಕೀಯ ಎದುರಾಳಿಗಳನ್ನು ಮಕಾಡಿ ಮಲಗಿಸಿ ಸಿಂಗಲ್ ಆರ್ಮಿಯಾಗಿ ಇದೀಗ ತಮಿಳುನಾಡಿನ ಅಧಿಕಾರವನ್ನು ಹಿಡಿಯುವಂಥ ಹಂತಕ್ಕೆ ಬಂದು ಮುಟ್ಟಿದ್ದು ನಮಗಂತೂ ಖುಷಿ. ನಾನು ನಿನ್ನೆಯ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಹೀಗಾಗ್ಬೋದು, ಮೈತ್ರಿ ಆಗ್ಬೋದು, ಯಾವ್ಯಾವ ಪಕ್ಷಗಳು ಮೈತ್ರಿ ಮಾಡ್ಕೊಳ್ಬೇಕು ಅಂತ ಮಾತಾಡಿದಾಗ ಅನೇಕರು ಹೇಳ್ತಾ ಇಲ್ಲ, ಕಂಪ್ಲೀಟಾಗಿ ನೀವು ನೆಗೆಟಿವ್ ಯೋಚನೆ ಮಾಡ್ತಿದ್ರಿ, ನಿಮ್ಮಲ್ಲಿ ಪಾಸಿಟಿವ್ ಇಲ್ಲ, ಈ ಮಾಧ್ಯಮದ ಹಾಗೆ ಅನ್ನುವಂಥ ಮಾತನ್ನು ಕೂಡ ಕಾಮೆಂಟ್ ಹೇಳ್ತಾ ಇದ್ರು. ಇದರ ಉದ್ದೇಶ ಒಂದೇ, ಹೀಗೆ ಆಪ್ಷನ್ ಇದೆ, ಹೀಗೆ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರವೇ ಹೊರತು ನಾವು ಕೂಡ ಈ ರಾಜಕೀಯ ಒಂದು ವಿಶ್ಲೇಷಣೆಯಲ್ಲಿ TVK ಪಕ್ಷ ಗೆದ್ದದರಲ್ಲಿ ಖುಷಿ ಪಡುವಂಥ ಮೊದಲ ವ್ಯಕ್ತಿ ನಾನು ಕೂಡ. ಯಾಕಂದರೆ ರಾಜಕೀಯದಲ್ಲಿ ಈ ವಂಶ ಪಾರಂಪರ್ಯ ಎನ್ನುವುದು ಇಡೀ ನಮ್ಮ ದೇಶದಲ್ಲಿ ಹರಿದಾಡ್ತಿದೆ. ಆ ನಿಟ್ಟಿನಲ್ಲಿ ಈ ಸ್ಟಾಲಿನ್ ಅವರ ವಂಶ ಪಾರಂಪರ್ಯ ಮತ್ತು AIDMKಯ ಒಂದು ರೀತಿಯ ಬೇರೆ ಥರ ಅಜೆಂಡಾ ಇವೆಲ್ಲವನ್ನು ಮೆಟ್ಟಿ ನಿಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅವರಿಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಪೊಲಿಟಿಕಲಲ್ಲಿ ಅವರು ಸಾಮಾನ್ಯ ಕಾರ್ಯಕರ್ತ, ತನ್ನಗಿರುವಂಥ ಒಂದು ಅಭಿಮಾನಿ ಬಳಗವನ್ನೇ ಅವರು ಪೊಲಿಟಿಕಲ್ ವೋಟ್ ಆಗಿ ಕನ್ವರ್ಟ್ ಮಾಡಿ ಗೆದ್ದು ಬೀಗಿದಂಥ ಒಂದು ರೀತಿ ಇದೆಯಲ್ಲ, ಅದಕ್ಕೆ ಪ್ರತಿಯೊಬ್ಬರು ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದರ ಮುಂದುವರೆದ ಭಾಗವಾಗಿ ನಾನು ತಮಿಳುನಾಡಿನ ಹೊರತಾಗಿ ತಮಿಳುನಾಡು ಅಂದ್ಕೊಳ್ಳೋದು ಭಾಷೆಯ ಅಸ್ಮಿತೆ, ಅದು ಒಂದು ಸಂಸ್ಕೃತಿ ಅಸ್ಮಿತೆ. ಆ ಸಂಸ್ಕೃತಿ ಅಸ್ಮಿತೆ ನಡುವೆಯೂ ಕೂಡ ತಮಿಳುನಾಡಲ್ಲಿ ಒಬ್ಬ ತುಂಬ ಫೇಮಸ್ ಅಂದರೆ ಬೇರೆ ತಮಿಳುನಾಡಿನ ಹೊರತಾಗಿ ಬೇರೆ ರಾಜ್ಯದ ಒಬ್ಬ ವ್ಯಕ್ತಿ ಫೇಮಸ್ ಆಗಿದ್ದಂಥದ್ದು MS ಧೋನಿ. ಅಂದರೆ CSK ತಂಡದ ಕ್ಯಾಪ್ಟನ್ ಆಗಿದ್ದಂಥ ಮತ್ತು CSKನ 5 ಬಾರಿ IPL ಟ್ರೋಫಿಯನ್ನು ಗೆದ್ದು ಹಿಡಿದಂಥ ಧೋನಿಗೆ ತುಂಬ ಅಭಿಮಾನಿಗಳಿದ್ದಾರೆ. ಅದೇ ರೀತಿಯಲ್ಲಿ ಇದೀಗ ಸೆಕೆಂಡ್ ಧೋನಿಯಾಗಿ ತನ್ನ ಹವಾವನ್ನು ಸೃಷ್ಟಿ ಮಾಡ್ತಿರುವಂಥ 2ನೇ ವ್ಯಕ್ತಿ ಅಂದರೆ ಅದು ಪ್ರಶಾಂತ್ ಕಿಶೋರ್ ಅವರು. ಪ್ರಶಾಂತ್ ಕಿಶೋರ್ ಇದೀಗ ಅತ್ಯಂತ ಜನಪ್ರಿಯರಾಗ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. ಹೀಗೆ ಮುಂದುವರೆದ್ರೆ TVK ಪಕ್ಷದ ಒಂದು ಮೇಜರ್ ರೋಲಲ್ಲಿ ಪ್ರಶಾಂತ್ ಕಿಶೋರ್ ಕೂಡ ಕಾಣಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ MJR ಬೇರೆ ಥರ ಇದ್ದರು, TVK ಪಕ್ಷದ ವಿಜಯ್ ಜೋಸೆಫ್ ಅವರು ಬೇರೆ ಥರ ಇದ್ದರು. ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈಗ ಸೋಷಿಯಲ್ ಮೀಡಿಯಾನ ಬಳಸಿಕೊಂಡು TVK ವಿಜಯ್ ತನ್ನ ಫ್ಯಾನ್ ಬೇಸನ್ನು ವೋಟ್ ಆಗಿ ಕನ್ವರ್ಟ್ ಮಾಡಿ ಇದೀಗ ತಮಿಳುನಾಡಿನ ಅಧಿಕಾರವನ್ನು ಹಿಡಿಯುವಂಥ ಮಟ್ಟಕ್ಕೆ ಬಂದು ನಿಂತಿದ್ದು ನಿಜಕ್ಕೂ ಶ್ಲಾಘನೀಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.